ಎಲ್ಲರಿಗೂ ನಮಸ್ಕಾರ. ನನ್ನ ಇವತ್ತಿನ ವ್ಲಾಗ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ ಈವ್ನಿಂಗ್ ವ್ಲಾಗ್, ನೈಟ್ ವ್ಲಾಗು. ಹಾಗೆ ನಾನು ಸಂಡೇನೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸ್ಯಾಟರ್ಡೆ ಆ್ಯಕ್ಚುಲಿ ಬಂದು ಅರ್ಲಿ ಮಾರ್ನಿಂಗೇ ನನ್ನ ಹಸ್ಬೆಂಡ್ ಹಾಸನ್ಗೆ ಹೋದರು. ಹಾಸನಲ್ಲೇ ಆಪ್ರೇಟ್ ಮಾಡಿರೋದ್ರಿಂದ ಅಲ್ಲೇ ಅದನ್ನ ರಿಮೂವ್ ಮಾಡಬೇಕು ಅಂತ ಹೋದರು. ಹಾಗಾಗಿ ನನ್ನ ಇವತ್ತಿನ ಡೇ ತುಂಬ ಹ್ಯಾಪಿಯಾಗಿ ನನಗೆ ನಾನು ಟೈಮ್ ಕೊಟ್ಕೊಳ್ಳೋ ದಿನ ಸ್ಯಾಟರ್ಡೆ ಸಂಡೇ ಅಂತ ಅಂದ್ಕೊಂಡು ಪ್ರತಿಯೊಂದು ಕ್ಷಣನೂ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೇಗೆ ಎಂಜಾಯ್ ಮಾಡ್ತೀನಿ ಅಂತ ಈ ವಿಡಿಯೋ ಕೊನೆವರೆಗೂ ನೋಡಿ. ಹಾಗಂತ ನಿಮ್ಮ ಹಸ್ಬೆಂಡ್ ಇದ್ದರೆ ನೀವು ಎಂಜಾಯ್ ಮಾಡಲ್ವಾ ಅಂತ ನೀವೆಲ್ಲ ಕೇಳ್ಬೋದು. ಸೊ ಹಸ್ಬೆಂಡ್ ಇದ್ದರೆ ಎಂಜಾಯ್ ಮಾಡಲ್ಲ ಅಂತ ಅಲ್ಲ, ಹಾಗೆ ಮಕ್ಕಳು ಇದ್ರೂ ಎಂಜಾಯ್ ಮಾಡಲ್ಲ ಅಂತ ಅಲ್ಲ. ಆ್ಯಕ್ಚುಲಿ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ಹಸ್ಬೆಂಡ್ ಇದ್ದರೆ ಅಥವಾ ಮನೇಲಿ ಯಾರೇ ಒಬ್ಬರು ಇದ್ದರೆ ಅವ್ರಿಗೋಸ್ಕರ ಅಂತ ನಾವು ಮಾಡ್ತೀವಿ. ಯಾವುದೇ ಒಂದು ಪದಾರ್ಥ ಆಗಿದ್ರೂ ಅಷ್ಟೇ, ಏನೇ ಒಂದು ಕೆಲಸ ಆಗಿದ್ರೂ ಅಷ್ಟೇ, ನಾವು ನಮಗೋಸ್ಕರ ಅಂತ ಮಾಡ್ಕೊಳ್ಳೋಕ್ಕಿಂತ ಅವ್ರಿಗೋಸ್ಕರ ಮಾಡೋದು ತುಂಬ ಒಂದು 95% ಅವ್ರಿಗೋಸ್ಕರ ಅಂತಲೇ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ಇನ್ನು 5% ಏನಿರುತ್ತೆ, ಸೊ ಅಡುಗೆ ಕೆಲವೊಬ್ಬರು ಮನೇಲಿ ಅವ್ರದ್ದೇ ಚಾಯ್ಸ್ ಆಗಿರುತ್ತೆ. ಪ್ರತಿಯೊಂದು ನಾವು ಅವ್ರಿಗೋಸ್ಕರ ಅಂತಲೇ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ಮಕ್ಕಳು ಬಂದರೆ ಮಕ್ಳಿಗೋಸ್ಕರ ಬೇಗ ಮಾಡಬೇಕಪ್ಪ ಅಂತ ಅನಿಸುತ್ತೆ. ಸೊ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ಮಕ್ಕಳು ಬರ್ತಾರೆ, ಮಕ್ಕಳು ಹೋಗ್ತಾರೆ ಅನ್ನೋ ಒಂದು ರೀಸನ್ಗೋಸ್ಕರ ಮಾಡ್ತೀನಿ. ಅದೇ ಈಗ ಸ್ಯಾಟರ್ಡೆ ಮಾರ್ನಿಂಗ್ ಅವರು ಹೋದರು, ಆ್ಯಕ್ಚುಲಿ ಸಂಡೇ ನೈಟ್ ಬರ್ತಾರೆ. ಅಷ್ಟರಲ್ಲಾಗಲೇ ಈ ವ್ಲಾಗ್ನ ನಾನು ಹಾಕಿರ್ತೀನಿ ಅಂತ ಅನ್ಕೋತೀನಿ. ಯಾವ ಥರ ಮಾಡ್ತಾಯಿದ್ದೀನಿ ಅಂದರೆ ಈಚ್ ಆ್ಯಂಡ್ ಎವ್ರಿ ಮಿನಿಟು ನಾನು ನನಗೋಸ್ಕರ ಸ್ಪೆಂಡ್ ಮಾಡ್ಕೋತಾ ಇದ್ದೀನಿ ಅನ್ನೋ ಒಂದು ಫೀಲಿಂಗ್ಸ್ ಜಾಸ್ತಿ ಇದೆ. ಯಾಕಂದರೆ ಮದುವೆ ಆಗಿ 8 ಇಯರ್ಸ್ ಆಗ್ತಾ ಬಂತು, ನೆಕ್ಸ್ಟ್ ವೀಕಿಗೆ 8 ಇಯರ್ಸ್ ಆಗುತ್ತೆ. ಸೊ ಇಷ್ಟು ದಿನಗಳಿಗೆ ಅಷ್ಟು ಸ್ಟ್ರೆಸ್ ಆಗಿದ್ದ ಕಾರಣ ಮಕ್ಕಳು, ಸೊ ಬ್ಯಾಕ್ ಟು ಬ್ಯಾಕ್ ಈ ಥರ ಕಮಿಟ್ಮೆಂಟ್ಸು ಇರೋದ ಕಾರಣದಿಂದ ನಾನು ನನಗೆ ಅಂತ ಟೈಮ್ ಕೊಟ್ಕೊಂಡಿದ್ದು ಕಮ್ಮಿನೇ ಆ್ಯಕ್ಚುಲಿ. ಸೊ 8 ಇಯರ್ಸ್ಗೆ ನನಗೆ ಈ ಸ್ಯಾಟರ್ಡೆ ಸಂಡೇ ಅಂತ ಏನು ಬಂತು, ಸೊ ಇದನ್ನು ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ನಿಮಗೂ ಇದು ಅನಿಸಿರ್ಬೋದು. ನಮಗೆ ನಾವು ಟೈಮ್ ಕೊಟ್ಕೊಳ್ಳೋ ದಿನ ಬೇಕು ಅಂತ ಅನಿಸುತ್ತೆ. ವಾರಕ್ಕೆ ಒಂದ್ಸಲಿನಾದರೂ ನಮಗೆ ನಾವು ಟೈಮ್ ಕೊಟ್ಕೋಬೇಕು ಅಂತ ಅನಿಸುತ್ತೆ, ಬಟ್ ಆ ಚಾನ್ಸ್ ಸಿಗಲ್ಲ. ಸೊ ಇದು ಸ್ಯಾಟರ್ಡೆ ನೈಟು ಎಲ್ಲ ಕ್ಲೀನ್ ಮಾಡಿ, ಯಾರಿರಲಿ ಬಿಡಲಿ ಇದನ್ನು ಕ್ಲೀನ್ ಮಾಡಿ ಮಲ್ಕೋಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ ಇತ್ತೀಚೆಗೆ. ಯಾಕೆ ಅಂತ ಅಂದರೆ ತುಂಬ ಕಾಕ್ರೋಚಸ್ ಜಾಸ್ತಿ ಆಗಿಬಿಡುತ್ತೆ ಮನೇಲಿ. ಅಡುಗೆ ಮಾಡಿರೋದು ಎಲ್ಲ ಅಲ್ಲಲ್ಲೇ ಬಿಟ್ಟು ಹಾಗಾಗಿ ಮಲ್ಕೊಂತು ಅಂತ ಅಂದರೆ ಕಾಕ್ರೋಚಸ್ ಜಾಸ್ತಿ ಆಗುತ್ತೆ. ಆವಾಗ ನಮಗೆ ನಾವು ಪನಿಷ್ಮೆಂಟ್ ಕೊಟ್ಕೊಳಂಗೆ ಇದು. ಸೊ ಅವಾಗೆ ಯಾರಿರಲಿ ಬಿಡಲಿ ಕ್ಲೀನ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಹಾಗೆ ಇದು ಮಲ್ಕೊಂಡಾದ್ಮೇಲೆ ಮಲಗಿದ್ದೆ ನಾನು 11:30 ಆಗೋಯ್ತು. ಸೊ ಅರ್ಲಿ ಮಾರ್ನಿಂಗ್ 7 ಅಷ್ಟರಲ್ಲೆಲ್ಲ ನಾನು ಚಿಕನ್ ಆನ್ಲೈನಲ್ಲೇ ಆರ್ಡ್ರ್ ಮಾಡಿದೆ. ಅವ್ರು ತಂದುಕೊಡಿ, ಇವ್ರು ತಂದುಕೊಡಿ, ಅವ್ರ ಹತ್ರ ತರಿಸ್ಕೊ ಅನ್ನೋಕ್ಕಿಂತ ಒಂದು 20 ರೂಪೀಸ್ 10 ರೂಪೀಸ್ ಅಷ್ಟೇ ಜಾಸ್ತಿ ಕಮ್ಮಿ ಇರುತ್ತೆ. ನಾವು ಕಾಸ್ಟ್ಲಿ ಅಂತ ಅನ್ಕೋತೀವಿ. ಫ್ರೆಶ್ ಟು ಹೋಮ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಡೆಲಿವರಿ ಇತ್ತು. ಹಾಗೆ ವೋಚರ್ ಕೂಡ ಇತ್ತು ನಂದು. ಹಾಗೆ ನನಗೆ 60 ರೂಪೀಸ್ ಡಿಸ್ಕೌಂಟ್ ಕೂಡ ಇತ್ತು. ಸೊ ಹಾಗಾಗಿ ತರಿಸ್ದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನಾನು ಈ ಮಾರ್ನಿಂಗ್ನು ಕೂಡ ತುಂಬ ಎಂಜಾಯ್ ಮಾಡ್ಕೊತಾ ಇದ್ದೆ. ಎಲ್ಲ ಪಾಪನೂ ಕೂಡ ಇದ್ಲು, ಅವಳು ಕೂಡ ರೆಡಿ ಆಗ್ತಾ ಇದ್ಲು. ಆವಾಗ ಜಸ್ಟ್ ಇಳಿದ್ಲು, ಒಂದು 9 ಹಂಗೆ ಎದ್ವಿ ಎಲ್ಲರೂ. 7 ಅಷ್ಟರಲ್ಲೆಲ್ಲ ಚಿಕನ್ ಬಂತು. ಸೊ ಎತ್ತಿಟ್ಬಿಟ್ಟು ಮತ್ತೆ ಮಲಗಿದೆ. ಸೊ ನಿದ್ದೆ ಬರಲಿಲ್ಲ, ಮತ್ತೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಇದ್ದೆ. ಸೊ ಅಷ್ಟರಲ್ಲಿ ಅಮ್ಮ ಜೊತೆ ಎಲ್ಲ ಕಾಲಲ್ಲೆಲ್ಲ ಮಾತಾಡಿ ಎದ್ದು ರೆಡಿ ಆಗ್ತಾಯಿದ್ದೀನಿ. ಸೊ ಅದೆಲ್ಲ ಆದಮೇಲೆ ಚಿಕನ್ ಜೊತೆನೇ ಸ್ವಲ್ಪ ಬ್ಯಾಟರ್ ಕೂಡ ತರಿಸಿದ್ದೆ, ದೋಸೆ ಬ್ಯಾಟರ್ನ. ಅದು ಸ್ವಲ್ಪ ಒಂದು 1/2 ಲೀಟರ್ ಅಷ್ಟಿತ್ತು. ಸೊ ಅದು ದೋಸೆ ಇಡ್ಲಿ ಬ್ಯಾಟರು. ಸೊ ಇದು ಇವತ್ತಿಗೆ ಯೂಸ್ ಆಗಲ್ಲ, ಇರೋ 2-3 ಜನಕ್ಕೆ. ಏನಕ್ಕೆ, ಮಕ್ಕಳಂತೂ ಜಾಸ್ತಿ ತಿನ್ನಲ್ಲ. ಅವನಂತೂ ಒಂದು ತಿಂದರೆ ಹೆಚ್ಚು, ಇವಳು ಒಂದು ಅರ್ಧ ತಿಂದರೆ ಹೆಚ್ಚು. ಸೊ ಹಾಗಾಗಿ ನಾಳೆಗೆ ಆಗುತ್ತೆ, ಅವ್ನು ಸ್ಕೂಲ್ಗೆ ಹೆಂಗೂ ಹೋಗ್ತಾನಲ್ಲ. ಹಾಗಾಗಿ ಇದು ಚಿಕನ್ನ ಆಮೇಲೆ ಮಾಡ್ಕೊಳ್ಳೋಣ ಅಂತ ಎತ್ತಿಡ್ತಾ ಇದ್ದೀನಿ. ಹಾಗೆ ದೋಸೆ ಬ್ಯಾಟರ್ನ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಯೋಚಿಸ್ತಾ ಇದ್ದೀನಿ.
ಹಾಗೆ ಚಿಕನ್ ಕಟ್ ಮಾಡಿ ತೊಳೆದು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ನೆಕ್ಸ್ಟು ನಾನು ಏನು ಹೈದ್ರಾಬಾದಿ ಚಿಕನ್ ಮಾಡೋಣ ಗ್ರೇವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟೆಲ್ಲ ಓಪನ್ ಮಾಡಿ ತುಂಬ ಕ್ಲೀನೇ ಇರುತ್ತೆ. ನಾನು ತುಂಬ ಸರಿ ತರಿಸ್ಕೊಂಡಿದ್ದೀನಿ, ತುಂಬ ಕ್ಲೀನೇ ಇರುತ್ತೆ, ಏನು ಅಷ್ಟೊಂದೇನು ವಾಶ್ ಮಾಡೋ ಅಂಥ ನೆಸಸರಿ ಇರಲ್ಲ. ಆದರೂ ನಮ್ಮ ಮನಸ್ಸಿಗೆ ನೆಮ್ಮದಿ ಇರಲ್ಲ, ಹೊರಗಿಂದ ಯಾವುದೇ ವಸ್ತು ತಂದರೂ ತೊಳೆದೇ ಯೂಸ್ ಮಾಡಬೇಕು ಅನ್ನೋ ಒಂದು ಇದಕ್ಕೋಸ್ಕರ ನಾನು ಒಂದ್ಸಲಿ ತೊಳಿತೀನಿ. ಹಾಗೆ ತೊಳಿತಾ ಇದ್ದೀನಿ. ಹಾಗೆ ಟ್ಯಾಂಕಲ್ಲಿ ನೀರು ಖಾಲಿ ಆಯಿತು, ಮತ್ತೆ ಹಾಕ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ. ಸೊ ವಾಶ್ ಮಾಡಿ ಆಯಿತು. ನೆಕ್ಸ್ಟ್ ಏನಿದ್ರು ಮ್ಯಾರಿನೇಷನ್ಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಹಾಗೆ ಕೆಲಸ ಮಾಡ್ತಾನೆ ಮಾತಾಡ್ತೀನಿ, ಯಾಕಂದರೆ ತುಂಬ ಬೋರ್ ಆಗಬಾರ್ದು ನಿಮಗೂ ವ್ಲಾಗ್ ಅನ್ನೋ ಒಂದು ರೀಸನ್ಗೋಸ್ಕರ. ಹಾಗೆ ನೀವು ಕೇಳ್ಬೋದು, ಯಾಕೆ ಯಾರೂ ಇಲ್ಲ ಅಂದರೆ ಫ್ರೀಯಾಗಿ ನೀವು ಫೀಲ್ ಆಗ್ತೀರಾ ಅಂತ ನೀವೆಲ್ಲ ಕೇಳ್ಬೋದು. ಎಸ್, ನನಗೆ ಕೆಲವೊಂದೊಂದು ಸಲ ಈ ಥರ ಮಕ್ಕಳು, ಪ್ರತಿಯೊಂದು ಮಕ್ಕಳು ಅಂತ ಏನಲ್ಲ, ನನಗೆ ಅದು ಕೂಡ ಹ್ಯಾಪಿನೇ. ನಾನು ನನಗೋಸ್ಕರ ಕೊಟ್ಕೊಳ್ಳೋಂತಹ ಒಂದು ವ್ಯಾಲ್ಯೂಬಲ್ ಟೈಮ್ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಅನ್ನೋ ಒಂದು ಈ ಟೈಮ್ ಇದೆಯಲ್ಲ, ಇಟ್ಸ್ ಅ ವೆರಿ ವ್ಯಾಲ್ಯೂಬಲ್ ಟೈಮ್ ಅಂತಲೇ ಅನ್ಕೋತೀನಿ. ಆ್ಯಕ್ಚುಲಿ ನೀವು ಇದನ್ನು ಫೀಲ್ ಮಾಡಿ ಒಂದು ಟೈಮು, ಯಾರು ಹೌಸ್ ವೈಫೇ ಆಗಲಿ, ನಾಟ್ ಓನ್ಲಿ ಹೌಸ್ ವೈಫ್, ಯಾರಾದರೂ ಆಗಲಿ, ಒಂದು ಸ್ಟಡಿ ಮಾಡ್ತಿರೋ ಸ್ಟೂಡೆಂಟಿಂದ ಹಿಡಿದು ಥಿಂಕಿಂಗ್ ಕೆಪಾಸಿಟಿ ಇರುವಂತಹ ಒಬ್ಬ ಮನುಷ್ಯಂಗೆ ತಂದೇ ಆದಂತಹ ಒಂದು ಟೈಮು, ತಂದೇ ಆದಂತಹ ಒಂದು ಸ್ಥಳ, ತಂದೇ ಆದಂತಹ ಒಂದು ವಸ್ತುನ ಫೀಲ್ ಮಾಡ್ಕೊಳ್ಳೋಂತಹ ಒಂದು ಫೀಲ್ ಇದೆಯಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ಯಾರಿಗೇ ಆದರೂ ಅಷ್ಟೇ, ಒಬ್ಬ ವರ್ಕಿಂಗ್ ವುಮನ್ಗಾದರೂ ಅಷ್ಟೇ, ಮೆನ್ಗಾದರೂ ಅಷ್ಟೇ, ಒಬ್ಬ ಮನುಷ್ಯ, ನಾನು ಹೇಳ್ತಾ ಇರೋದು ಒಬ್ಬ ಮಹಿಳೆ ಅಂತ ನಾನು ಹೇಳ್ತಾ ಇಲ್ಲ, ಒಬ್ಬ ಮನುಷ್ಯಂಗೆ ನಾನು ಹೇಳ್ತಾ ಇರೋದು. ಸೊ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಓದಿಸ್ಬೇಕಾದ್ರೆ ಸಪ್ರೇಟ್ ಕೂರಿಸ್ಬಿಟ್ಟು ಅವ್ರದ್ದೇ ಆದಂತಹ ಒಂದು ಜಾಗನ ಕ್ರಿಯೇಟ್ ಮಾಡಿ ನಾವು ಓದಿಸ್ತೀವಿ. ಯಾಕೆ ಅಂತ ಅಂದರೆ, ಅವ್ರದ್ದೇ ಆದ ಜಾಗದಲ್ಲಿ, ಅವ್ರದ್ದೇ ಆದ ಸ್ಥಳದಲ್ಲಿ, ಅವ್ರದ್ದೇ ಆದ ಸಮಯದಲ್ಲಿ ಅವರು ತುಂಬ ಚೆನ್ನಾಗಿ ಓದ್ತಾರೆ ಅನ್ನೋ ಒಂದು ಭಾವನೆಯಿಂದ ನಾವು ಅವ್ರನ್ನ ಆ ಥರ ಓದಿಸ್ತೀವಿ. ಅದೇ ತರಹ ನಾವೂ ಅಷ್ಟೇ, ನಮ್ಮದೇ ಆದಂತಹ ಟೈಮಲ್ಲಿ ನಮಗೆ ಒಂದು ಟೈಮ್ ಕೊಟ್ಕೊಂಡು ನಾವು ಫೀಲ್ ಮಾಡ್ಕೋಬೇಕು. ಈ ವ್ಲಾಗ್ನ ಮೂಲಕ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಯಾರೇ ಆದರೂ ಅಷ್ಟೇ ತಮ್ಮ ಟೈಮನ್ನು ಒಂದು 1/4 ಗಂಟೆ ಆದರೂ ಪರವಾಗಿಲ್ಲ ಬಿಡುವು ಮಾಡ್ಕೊಳ್ಳಿ, ತಮಗೆ ಒಂದು ಸ್ವಲ್ಪ ಹೊತ್ತು ಟೈಮ್ನ ಕೊಟ್ಕೊಳ್ಳಿ, ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ಹೈದ್ರಾಬಾದಿ ಚಿಕನ್ ಗ್ರೇವಿಗೆ. ಸೊ ಇದೆಲ್ಲ ತುಂಬ ಯಮ್ಮಿಯಾಗಿತ್ತು, ನಾನಂತೂ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂದಿದ್ದೀನಿ. ಚಪಾತಿ ಕಾಂಬಿನೇಷನ್ ಮಾತ್ರ ಯಮ್ಮಿ ಆಗಿತ್ತು, ನೀವು ಟ್ರೈ ಮಾಡಿ. ಸೊ ನನ್ನ ವಿಡಿಯೋದಲ್ಲಿ ನನ್ನ ಮಗಳು ಕೂಡ ಮಾತಾಡ್ತಾ ಇದ್ದಾಳೆ, ಇಗ್ನೋರ್ ಮಾಡಿ, ಸ್ವಲ್ಪ ಡಿಸ್ಟರ್ಬ್ ಏನಾದರೂ ಆದರೆ. ಸೊ ಇದು ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ, ಒಂದು 1/2 ಅವರ್ ಆದರೂ ಇದ್ದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಹಾಗೆ ಮ್ಯಾರಿನೇಟ್ ಎಲ್ಲ ಆದಮೇಲೆ ನೆಕ್ಸ್ಟ್ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಇದನ್ನ ಜಸ್ಟ್ ಫ್ರಿಜ್ಜಿಗೆ ಇಟ್ಬಿಡೋಣ. ನಾನು ನಿಯರ್ಲಿ 1.5 2 ಅವರ್ ಮ್ಯಾರಿನೇಟ್ ಆಗಿದೆ ಇದು ಚೆನ್ನಾಗಿ, ಯಾಕಂದರೆ ನಾನು 2 o'clock ಅಡುಗೆ ಮಾಡಿದಾಗ, ಅದಕ್ಕೋಸ್ಕರ. ಸೊ ಅದಾಯಿತು. ನಾನು ಸ್ವಲ್ಪ ಡಿಕಾಕ್ಷನ್ ಹಾಕ್ತಾಯಿದ್ದೀನಿ, ಡಿಕಾಕ್ಷನ್ನೇ ಚೆನ್ನಾಗಿ ಬಂತು ಆ್ಯಕ್ಚುಲಿ ಡಿಕಾಕ್ಷನ್ಗಿಂತ. ಡಿಕಾಕ್ಷನ್ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಬ್ಯಾಟರ್ನ ಕೂಡ ಎತ್ತಿ ಇಡ್ತಾಯಿದ್ದೀನಿ. ಮಕ್ಕಳಿಗೆಲ್ಲ ಹಾಲು ಬಿಸ್ಕೆಟ್ ಎಲ್ಲ ಕೊಟ್ಟಾಯಿತು, ಇನ್ನು ಟಿಫನ್ ಆಗಿರಲಿಲ್ಲ. ಬ್ಯಾಟರ್ನ ಹಾಕಿ ಎತ್ತಿಟ್ಟು ಆಮೇಲೆ ನಾನು ಮಾಡೋಣ ಅಂತ ಬ್ಯಾಟರ್ನೆಲ್ಲ ತೆಗೆದು ಇಡ್ತಾಯಿದ್ದೀನಿ. ಗಟ್ಟಿ ಏನಿದೆ ಫಸ್ಟು ಗಟ್ಟಿ ಇರೋದನ್ನ ಒಂದು ಪಾತ್ರೆಗೆ ಹಾಕಿಡ್ತೀನಿ. ನೆಕ್ಸ್ಟ್ ಅದನ್ನು ಇಡ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇರೋದನ್ನ ಬೇರೆ ಒಂದು ಬೌಲಿಗೆ ಹಾಕ್ಕೊಂಡ್ರೆ ಅದು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ದು ಆಮೇಲೆ ದೋಸೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ನಿಮಗೆ ಇಷ್ಟವಾದ ತಿನಿಸನ್ನು ಅಥವಾ ಏನಾದರೂ ಒಂದು ನೀವು ಇಷ್ಟಪಟ್ಟಿದ್ದನ್ನ ನೀವು ಒಬ್ಬರೇ ಇದ್ದಾಗ ಎಷ್ಟೇ ಕಷ್ಟ ಆದರೂ ಮಾಡ್ಕೊತೀರ. ನನಗೆ ನೋಡಿ, ಫಾರ್ ಎಕ್ಸಾಂಪಲ್ ನನ್ನದೇ ತಗೊಳ್ಳಿ, ಈಗ ಹೈದ್ರಾಬಾದಿ ಚಿಕನ್ಗೆ 2 ಸಲ ಮಸಾಲೆನ ಹುರಿದು ಗ್ರೈಂಡ್ ಮಾಡಿ ಹಾಕಬೇಕು. ಹಾಗೆ ಚಪಾತಿನೂ ಅಷ್ಟೇ ಅರ್ದು ತಿನ್ನಬೇಕು. ಅದೇ ನನ್ನ ಹಸ್ಬೆಂಡ್ ಇದ್ದಾಗ ನಾನು ಚಿಕನ್ ಸಾಂಬಾರು ಮಾಡಿ ರೈಸ್ ಮಾಡಿ ಮುದ್ದೆ ಮಾಡೋದನ್ನೇ ನಾನು ಕಷ್ಟ ಅಂತ ಅನ್ಕೋತೀನಿ. ಆ್ಯಕ್ಚುಲಾಗಿ ಇದು ಕಷ್ಟ. ಚಪಾತಿ ಹಿಟ್ಟು ಕಲಸಿ, ಚಪಾತಿ ಅರ್ದು ಗ್ರೇವಿ ಮಾಡಿ, ಅದು 2 ಸಲ ಗೀಯಲ್ಲಿ 1 ಸಲ ರೋಸ್ಟ್ ಮಾಡಿ, ಆಮೇಲೆ ಮಸಾಲೆಲಿ 1 ಸಲ ರೋಸ್ಟ್ ಮಾಡೋದಿದೆಯಲ್ಲ,
ಆ್ಯಕ್ಚುಲಿ ಇದು ನಮಗೆ ಕಷ್ಟ ಆಗೋದು. ಆದರೆ ನಮಗಿಷ್ಟವಾದನ್ನ ನಮ್ಮ ಟೈಮಲ್ಲಿ ನಾವು ಎಷ್ಟಾದರೂ ಎಕ್ಸ್ಟೆಂಡ್ ಮಾಡಿ ಮಾಡ್ಕೊತೀವಿ. ಸೊ ಇದೇ ಡಿಫ್ರೆನ್ಸು. ನಮಗೋಸ್ಕರ ನಾವು ಟೈಮ್ ಕೊಟ್ಕೊಳ್ಳೋದು ಅಂದರೆ ಇದೇ. ಹಂಗಂತ ಮನೆಯವ್ರಿಗೆ ಟೈಮ್ ಕೊಡೋದಲ್ಲ. ವರ್ಷದಲ್ಲಿ ಎಷ್ಟು 12 ತಿಂಗಳೂ ನಾವು ಮನೆಯವರಿಗೆ ಅಂತ ಟೈಮ್ ಕೊಡ್ತೀವಿ. ಆದರೆ ನಮಗೆ ನಾವು ಟೈಮ್ ಕೊಡೋದಿದೆಯಲ್ಲ, ದಟ್ ಈಸ್ ದ ಪ್ರಿಷಿಯಸ್ ಟೈಮ್ ಅಂತಲೇ ಹೇಳ್ತೀನಿ. ಸೊ ಈ ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ, ನನ್ನ ವ್ಲಾಗ್ನ ನೋಡ್ಕೊಂಬನ್ನಿ, ಕೊನೆವರೆಗೂ ನೋಡಿ. ಹೈದ್ರಾಬಾದಿ ಚಿಕನ್ ಗ್ರೇವಿ ಮಾಡೋ ರೀತಿನ ತೋರಿಸಿದ್ದೀನಿ. ಮನುಷ್ಯ ಆದವನು ತನಗೆ ತಾನು ಟೈಮ್ ಕೊಟ್ಕೋಬೇಕು. ತನ್ನ ಸುತ್ತಮುತ್ತ ಇರೋರಿಗಿನ್ನ ನಮ್ಮನ್ನು ನಾವು ಪ್ರೀತಿ ಮಾಡೋದನ್ನ ಮೊದಲು ಕಲ್ತ್ಕೋಬೇಕು. ಆವಾಗ ಬೇರೆಯವರು ಏನೇ ಹೇಳಿದ್ರು ನಮ್ಮ ಮನಸ್ಸಿಗೆ ಅದು ನಾಟೋದಿಲ್ಲ, ನಮ್ಮನ್ನು ನಾವು ಇಷ್ಟಪಡೋದ್ರಲ್ಲಿ. ಸೊ ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡು ಕಿವುಚ್ಕೋತಾ ಇದ್ದೀನಿ. ಕಿವುಚ್ಕೊಂಡು ಆ ಗ್ರೇವಿನ ನಾವು ಏನು ಬ್ಯಾಡಗಿ ಮೆಣಸಿನ್ಕಾಯಿ ನೆನೆಸಿಟ್ಟಿರೋದನ್ನ ಡ್ರೈ ರೋಸ್ಟ್ ಮಾಡ್ತೀವಿ, ಅದ್ರ ಜೊತೆಗೇ ಆ ಗ್ರೇವಿನ ಹುಣಸೆ ಹಣ್ಣಿನ ರಸನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತುಪ್ಪ ಹಾಕ್ತಾಯಿದ್ದೀನಿ ನಾನು. ಫ್ರೈ ಮಾಡಲಿಕ್ಕೂ ತುಪ್ಪ ಹಾಕ್ತಾಯಿದ್ದೀನಿ, ಹಾಗೆ ಗ್ರೇವಿ ಮಾಡಲಿಕ್ಕೂ ತುಪ್ಪ ಹಾಕ್ತಾಯಿದ್ದೀನಿ. ಸೊ ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಅಂದರೆ ಕಲ್ಲರು ಅಲ್ವೇನ್ರಿ, ಸೂಪರಾಗಿ ಬರುತ್ತೆ. ಬೇಕಾದರೆ ನೀವು ಕಾಯಿನ ಹಾಕೋಬೋದು ನೀವು, ಇಲ್ಲ ಬೇಡ ಅಂತ ಅಂದರೆ ಕಾಯಿನ ಸ್ಕಿಪ್ ಮಾಡಿ. ಕಾಯಿ ಯಾಕೆ ಹಾಕ್ತೀನಿ ಅಂದರೆ ತುಂಬ ಮಸಾಲೆ ಹಾಕಬಾರ್ದು, ತುಂಬ ಖಾರ ಆಗಬಾರ್ದು ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಕಾಯಿ ಹಾಕ್ತಾ ಇರೋದು. ಹಾಗೆ ಜಾಗರಿ ಬೆಲ್ಲನೂ ಕೂಡ ಅಷ್ಟೇ, ನಿಮಗೆ ಇಷ್ಟ ಬಂದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಬೋದು. ಹಾಗೆ ಇದನ್ನ ಗ್ರೈಂಡ್ ಮಾಡ್ಬೇಕಾದ್ರೆ ನಾನು ಪೆಪ್ಪರ್ ಹಾಕಿದ್ದೀನಿ, ಬಟ್ ಅದರಲ್ಲಿ ರೆಕಾರ್ಡ್ ಆಗಿಲ್ಲ. ಸೊ ನಾನು ಅದೇ ರೀಸನ್ಗೆ ಯಾವಾಗಲೂ ಫೋನ್ ನೋಡ್ತಾ ಇರ್ತೀನಿ, ಯಾಕಪ್ಪ ಅಂದರೆ ರೆಕಾರ್ಡ್ ಆಗ್ತಿದೆಯೋ ಇಲ್ವೋ ಅಂತ. ಸ್ಟೋರೇಜ್ ಇದ್ರೂ ನಾಟ್ ಎನಫ್ ಸ್ಟೋರೇಜ್ ಅಂತ ಬರ್ತಿದೆ ನನ್ನ ಫೋನಲ್ಲಿ. ಸೊ ಫಸ್ಟು ಇರೋ ಡಾಕ್ಯುಮೆಂಟೇಷನ್ ಎಲ್ಲ ನಾನು ತೆಗೆದು ಲ್ಯಾಪ್ಟಾಪ್ಗೆ ಹಾಕ್ಕೊಂಡು ಇನ್ನು ನೆಕ್ಸ್ಟ್ ಏನಿದ್ರು ವ್ಲಾಗ್ಸು, ಅದೇ ಒಂದು ರೀಸನ್ಗೆ ನಾನು ಡೈಲಿ ವ್ಲಾಗ್ ಹಾಕ್ತಿಲ್ಲ. ಆ್ಯಕ್ಚುಲಿ ಸ್ಟೋರೇಜ್ ಪ್ರಾಬ್ಲಮ್ ತುಂಬ ಆಗ್ತಾ ಇದೆ. ಇಲ್ಲಾಂದರೆ ನಾನು ಡೈಲಿ ವ್ಲಾಗ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಇಂಥ ಟೈಮಲ್ಲೂ ನಾನು ರೆಕಾರ್ಡ್ ಮಾಡಿ ಹಾಕ್ತಾಯಿದ್ದೀನಿ ಅಂತ ಅಂದರೆ ಸೊ ತುಂಬ ಕಷ್ಟಪಡ್ತಾ ಇದ್ದೀನಿ. ಸೊ ತಕ್ಕ ಪ್ರತಿಫಲ ಸಿಗಲಿ ಅನ್ನೋದು ನನ್ನ ಭಾವನೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋ ಮೂಲಕ ನನಗೆ ಒಂದು ಹೆಲ್ಪ್ ಮಾಡಿ ಅನ್ನೋ ಒಂದು ಮಾತನ್ನ ಆಡ್ತಾಯಿದ್ದೀನಿ. ಸೊ ಇಲ್ಲಿ ಆ ಮಸಾಲೆನ ತುಂಬ ಫೈನ್ ಪೇಸ್ಟ್ ಆಗೋವರೆಗೂ ಗ್ರೈಂಡ್ ಮಾಡ್ಕೋಬೇಕು. ಸೊ ನೋಡ್ಕೊಂಬನ್ನಿ, ತುಂಬ ಇಷ್ಟ ಆಗುತ್ತೆ ನಿಮಗೂ. ಇದು ಲಾಸ್ಟಲ್ಲಿ ನನ್ನ ಟೈಮ್ನ ನಾನು ಹೆಂಗೆ ಎಂಜಾಯ್ ಮಾಡ್ತೀನಿ ಅನ್ನೋದನ್ನ ನೋಡಿ ತುಂಬ ಖುಷಿಯಾಗಿ ಹೇಳ್ಕೊತಾ ಇದ್ದೀನಿ. ಆ್ಯಕ್ಚುಲಾಗಿ ಈ ವ್ಲಾಗ್ನ ನಾನು ತುಂಬ ಖುಷಿಯಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಹಾಗೆ ತುಂಬ ಖುಷಿಯಾಗಿ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಟೈಮ್ನ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ನೀವು ನೋಡಿ, ನಿಮ್ಮ ಟೈಮ್ನ ನೀವು ಬಿಡುವು ಮಾಡ್ಕೋಬೇಕು, ಅದಾಗೆ ಅದು ಟೈಮ್ ಬರಲ್ಲ. ಸೊ ಬನ್ನಿ, ನನ್ನ ಬ್ಲಾಗ್ನ ಎಂಡ್ವರೆಗೂ ನೋಡಿ. ನನ್ನ ಸೂಪರ್ ಡೂಪರ್ ಟೈಮ್ನ ಎಂಡಲ್ಲಿ ಒಂದು ರೆಕಾರ್ಡ್ ಮಾಡಿದ್ದೀನಿ, ಒಂದು 60 ಸೆಕೆಂಡ್ಸು. ಅದನ್ನ ನೀವು ಮಿಸ್ ಮಾಡದೆ ನೋಡಬೇಕು.